ವಾಂಟ್ ಅ ಗಾಯ್ ಹೂ ಕ್ಯಾನ್ ಕುಕ್ ಆ್ಯಂಡ್ ಕ್ಲೀನ್. ಮುಂದೆ ನನ್ನ ಹೆಂಡತಿ ಬಂದಳು ಅಂದ್ರೆ ಆಕಿ ಅವಾಗಲೂ ಉಂಡಿಲ್ಲ ಇವು ರೊಟ್ಟಿ. ಹಾಯ್ ಎಲ್ಲರಿಗೆ ನಮಸ್ಕಾರ ರೀ. ಎಲ್ಲರೂ ಆರಾಮಿದ್ದೀರ ಅಂತ ಅಂದ್ಕೊಂಡಿನಿ. ಇವತ್ತಿಂದು ಹೊಸ ಬ್ಲಾಗಿಗೆ ನಿಮ್ಗೆಲ್ಲರಿಗೆ ಮತ್ತೆ ವೆಲ್ಕಮ್. ಇವಾಗ ಏನಪ್ಪ ಅಂತಂದ್ರೆ ಇವತ್ತು ವ್ಲಾಗ್ ಏನದ ಅಂತಂದ್ರೆ ಏನು ಪ್ಲ್ಯಾನ್ಡ್ ಇಲ್ಲ. ನಿಮ್ಗೆ ಗೊತ್ತಿದ್ದಂಗೆ ನಾ ಏನು ವ್ಲಾಗ್ಸ್ ಪ್ಲ್ಯಾನ್ ಮಾಡಲ್ಲ. ಐ ಆಮ್ ನಾಟ್ ಅ ಕಂಟೆಂಟ್ ಕ್ರಿಯೇಟರ್ ಆ್ಯಕ್ಚುಲಿ. ಐ ಆಮ್ ನಾಟ್ ಅ ಪ್ಲ್ಯಾನ್ಡ್ ವ್ಲಾಗರ್. ನಾ ಏನೇ ಇದ್ರೂ ರಾ ಮೂಮೆಂಟ್ಸ್, ರಾ ಕ್ಲಿಪ್ಸ್ ಅದೇ ನಾವು ವ್ಲಾಗ್ ಮಾಡಿ ಹಾಕ್ತೀನಿ. ಇವಾಗ ಏನಪ್ಪ ಅಂತಂದ್ರೆ ಮಮ್ಮಿ ಜಳಕ ಮಾಡೋಕೆ ಹೋಗ್ಯಾರ, ನಾಷ್ಟ ಮಾಡ್ತಾರೆ ಬಂದಮೇಲೆ. ಸೊ ಅದಕ್ಕಿಂತ ಮುಂಚೆ ನಾವು ಒಂದು ಸ್ವಲ್ಪ ನನಗೆ ಶೇಕ್ ಎಲ್ಲ ಕುಡಿಬೇಕನ್ಸತ್ತು. ಸೊ ನಾ ಏನು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಬನಾನಾ ಶೇಕ್ ಮಾಡ್ಕೊಂಡು ಕುಡಿಬೇಕಂತ ಆಸೆ ಅಲ್ಲತ್ತು ಭಾಳ ದಿವಸ ಆದ್ಮ್ಯಾಗ. ಸೊ ನಾವು ಪಟ ಹೋಗಿ ಬನಾನಾ ಶೇಕ್ ಎಲ್ಲ ಮಾಡ್ಕೊಂಡು ಕುಡಿಯಂಬ್ರಿ ಬರ್ರಿ. ಮತ್ತು ಈಗೇನಂತಂದ್ರೆ ಬನಾನಾ ಶೇಕ್ ಮಾಡೋಕೆ ಎಲ್ಲ ಸಾಮಾನುಗಳು ತಂದಿಟ್ಟಿನಿ. ಹಾಲು, ಬನಾನಾ ಎಲ್ಲ ಇಲ್ಲಿ ನೋಡ್ರಿ. ಒಂದು ಮಿಳ್ಯಾಗ ಹಾಲು, 3 ಬನಾನಾ, ಒಂದು ಆ್ಯಪಲ್ ಹಾಕ್ಬೇಕಂತ ಪ್ಲ್ಯಾನ್ ಮಾಡೀನಿ ಸಡನ್ನಾಗಿ. ಈ ದ್ರಾಕ್ಷಿ, ವಾಲ್ನಟ್ಸ್ ಮತ್ತು ಬಾದಾಮ್ ಇವೇನವ ಇದು ಅವು ಡೇಟ್ಸ್. ಸೊ ಎಲ್ಲವಕ್ಕೆ ಚಂದ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸಿ ಹಾಕಿ ಗರ್ರ ಅಂತ ತಿರುಗಿಸಿ ಕುಡಿದ್ಬಿಡಮ್. ಈಗ ಆಮೇಲೆ ಲಾಸ್ಟಿಗೆ ತೋರಿಸ್ತೀನಿ ಹೆಂಗಾಗ್ಯದ ಅಂತ ಹೇಳ್ಬಾರೆ. ಈವನ್ ಇದೊಂದು ಏನು ಹೇಳ್ಬೇಕಂತಂದ್ರೆ ಈ ಬನಾನಾ ಶೇಕ್ ಆಯಿತು, ಎಲ್ಲ ಶೇಕ್ಸ್ ಅವಲ್ಲ, ಅವು ಬಾಡಿ ವೆಯ್ಟ್ ಮೇಂಟೈನ್ ಮಾಡೋಕ್ಕಾಯ್ತು, ಬಾಡಿನ ಎನರ್ಜಿ ಸ್ಟ್ಯಾಮಿನಾ ತರಬೇಕಂತಂದ್ರೆ ಆ್ಯಕ್ಚುಲಿ ಭಾಳ ಯೂಸ್ಫುಲ್. ಭಾಳ ಮಂದಿ ಹೇಳ್ತಾರೆ ವೆಯ್ಟ್ ಗೇನ್ ಆಗ್ತದೆ ಶೇಕ್ ಎಲ್ಲ ಕುಡಿದ್ರೆ ಅಂತೇಳಿ. ಲೈಕ್ ಐ ಆಮ್ ಅ ಸ್ಕಿನಿ ಗೈ. ಸೊ ನನಗೆ ವೆಯ್ಟ್ ಗೇನ್ ಆದ್ರೆ ನಂಗೆ ಪ್ರಾಬ್ಲಮ್ ಇಲ್ಲ ಮೇನ್ಲಿ. ಸೊ ನಿಮಗೆ ಏನಾರ ವೆಯ್ಟ್ ಗೇನ್ ಆಗಬಾರ್ದು ಅಪ್ಪ ಅಂತಂದ್ರೆ ಈವನ್ ಅದ್ರಾಗ ಏನಂತಾರೆ ಬನಾನಾಸ್ ಆಯಿತು ಎಲ್ಲ ಕಮ್ಮಿ ಮಾಡ್ಕೊ, ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಹಾಕೋರಿ. ಬಾಕಿ ಎಲ್ಲ ಇಟ್ಸ್ ಗುಡ್ ಫಾರ್ ಹೆಲ್ತ್ ಓನ್ಲಿ. ನೀವು ಏನಾರ ಬೇಕು, ಡ್ರೈ ಫ್ರೂಟ್ಸ್ ಬೇಕಂತಂದ್ರೆ ಎಲ್ಲ ನೀವೆಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಆ್ಯಕ್ಚುಲಿ ಇನ್ನೊಂದು ಐಟಮ್ ತರ್ತೇನೆ. ನಾ ಆ್ಯಕ್ಚುಲಿ ಹೇಳಿದ್ದು ಇದು ಐಟಮ್. ಇದೇನಂದ್ರೆ ಇದು ಹುರಿದಿದ್ದು ಕಡ್ಲಿಬೇಳೆ ಇರ್ತಾವಲ್ಲ ಅದ್ರದ್ದು ಹಿಟ್ಟು. ಇದು ಆ್ಯಕ್ಚುಲಿ ವೆಯ್ಟ್ ಗೇನ್ ಮಾಡೋಕ್ಕೆ ಭಾಳ ಯೂಸ್ಫುಲ್. ಸೊ ಇದು ಮಿಕ್ಸ್ ಮಾಡೋದಕ್ಕೆ ಆ್ಯಕ್ಚುಲಿ ಇದ್ರಾಗ ಎಲ್ಲ ಮಿಕ್ಸ್ ಮಾಡಿ ಪಟ್ಟಂತ ಶೇಕ್ ರೆಡಿ ಮಾಡಮ್ ನಾವು. ಹೊಸಲತ್ತದ ಭಾಳ. ಈವನ್ ಏನಪ್ಪ ಅಂತಂದ್ರೆ ನಾವು ವರ್ಕೌಟ್ ಆದ್ಮೇಲೆ ಆ್ಯಕ್ಚುಲಿ ಇದೇ ಶೇಕ್ ಕನ್ಸ್ಯೂಮ್ ಮಾಡೋದು. ಯಾಕಂತಂದ್ರೆ ಈ ಶೇಕ್ ಎಲ್ಲ ಕುಡಿದ್ಮೇಲೆ ಹೆಂಗೆ ಅದು ನಮ್ಗೆ ಫುಲ್ ಎನರ್ಜಿ ಕೊಡ್ತದೆ ಅಂತಂದ್ರೆ ಯು ಕಾಂಟ್ ಬಿಲೀವ್ ದ್ಯಾಟ್. ಯಾಕಂತಂದ್ರೆ ಸ್ಟ್ಯಾಮಿನಾ ಆಯಿತು, ಎನರ್ಜಿ ಆಯಿತು, ಒಂದು ನೆಕ್ಸ್ಟ್ ಲೆವೆಲ್ ಫೀಲ್ ಆಗ್ತದಲ್ಲ, ನನಗೆ ಗೊತ್ತಾಗ್ತದೆ ವರ್ಕೌಟ್ ಆದ್ಮೇಲೆ. ಈವೊಂದು ನಿಮಗೇನಾದರೂ ಭಾಳ ಡೇನಾಗ ಟಯರ್ಡ್ ಆಲತ್ತಿತ್ತು, ನಿಮ್ಗೆ ಲೈಕ್ ಎನರ್ಜಿ ಭಾಳ ಲೋ ಅನ್ಸತ್ತದ, ಮೂಡ್ ಆಫ್ ಆಲತ್ತಂದ್ರಲ್ಲ, ಜಸ್ಟ್ ಹ್ಯಾವ್ ಅ ಗುಡ್ ಶೇಕ್. ಶೇಕ್ ಅಂದ್ರೆ ಶೇಕ್ ಅಲ್ಲ, ಬನಾನಾ ಶೇಕ್ ಆರ್ ಸಮ್ ಟೈಪ್ಸ್ ಆಫ್ ಮಿಲ್ಕ್ ಶೇಕ್ಸ್. ಮತ್ತು ಹೊರಗಿಂದು ಚಾಕ್ಲೇಟ್ ಶೇಕ್ ಎಲ್ಲ ಕುಡಿಲಕ್ಕೆ ಹೋಗ್ಬೇಡ್ರಿ, ಹೆಲ್ತಿಗೆ ಬೆನಿಫಿಟ್ಸ್ ಕೊಡಲ್ಲ. ಮೇನ್ಲಿ ನಿಮಗೆ ಅದು ಆಗೋದೆಲ್ಲ ಹೆಲ್ತಿಗೆ ಖರಾಬೇ. ಸೊ ನಾ ಅಂತೂ ಸಜೆಸ್ಟ್ ಮಾಡಲ್ಲ ನಿಮ್ಗೆ ಹೊರಗಿಂದ ಕುಡೀರಿ ಅಂತೇಳಿ. ಬಟ್ ಇವಾಗ ಏನು ಮಾಡೋದಪ್ಪ, ಹೊರಗಿದೀವಲ್ಲ ಏನು ಮಾಡೋದು ಅಂತ ಕೇಳಿದಾರಂದ್ರೆ ಗೋ ಫಾರ್ ಒನ್ ಟೈಮ್, ಒಂದೇ ಒಂದು ಸಲ ಕುಡೀರಿ ಹೊರಗೆ ಅಷ್ಟೇ. ಆಮೇಲೆ ನಿಮ್ಗೆ ಅದು ಗೊತ್ತಾಗ್ತದೆ ಎದಕ್ಕೆ ಕುಡ್ದೆ ಅಂತ ಅನ್ನಿಸ್ತಲ್ಲ ಲಾಸ್ಟಿಗೆ, ಅದೇ ರೆಗ್ರೆಟ್ ಆಗಬಾರ್ದು. ಸೊ ಬೆಟರ್ ನಿಮ್ಗೆ ಎಷ್ಟಾಗ್ತದೆ ಅಷ್ಟು ಮನೆಯಂದು ತಿನ್ನೋಕೆ, ಮನೆಯಂದು ಕುಡಿಯೋಕೆ ಟ್ರೈ ಮಾಡಿರಿ. ಮಮ್ಮಿ ಮನೆಯಾಗ ಏನು ಮಾಡ್ತಾರೆ ಅದು ತಿನ್ನೋಕೆ ಟ್ರೈ ಮಾಡಿರಿ. ಯಾಕಂತಂದ್ರೆ ಅದೇ ಇಂಪಾರ್ಟೆಂಟು. ಮನೆಯಾಗ ಮಾಡ್ಲಾರ್ದು ಮಮ್ಮಿ ಏನು ಅಡುಗೆ ಮಾಡ್ತಾರಲ್ಲ ಅದಕ್ಕಿಂತ ಹೆಲ್ದಿ ಹೊರಗಿಲ್ಲಿ ಸಿಗಲ್ಲ ನಿಮಗೆ. ಸೊ ಎವ್ರಿಥಿಂಗ್ ಈಸ್ ಲೋಡೆಡ್. ಜಸ್ಟ್ ಇವಾಗ ಕನೆಕ್ಟೇ ಮಾಡಿಲ್ಲ ಅದಕ್ಕೆ. ಇನ್ನೊಂದೇನಪ್ಪ ಅಂದ್ರೆ ಡೇಟ್ಸ್ನ ಆ್ಯಡ್ ಮಾಡ್ಕೊರಿ. ಒಂದು ಅಟ್ಲೀಸ್ಟ್ 6-5 ಡೇಟ್ಸ್ ಆ್ಯಡ್ ಮಾಡ್ಕೊರಿ. ಲಾಸ್ಟಿಗೆ ಒಂದೇ ಹೇಳ್ತೀನಿ, ನಾ ಚಂದ ಕುಡಿಬೇಕು, ತಿನ್ನಬೇಕು. ಕುಡಿಬೇಕಂತಂದ್ರೆ ಹೊಲಸು ಕುಡಿಯೋದಲ್ಲ, ಚಂದಂದು ಕುಡಿಬೇಕು. ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದ್ದಿದ್ದು ಏನು ಸಿಕ್ತು ನಮ್ಗೆ ಅದು ಕುಡೀರಿ. ಚಂದ ತಿನ್ನಿರಿ. ಡೇನಾಗ ಒಂದು 4-5 ಲೀಟ್ರ್ ನೀರು ಕುಡೀರಿ ಅಕಾರ್ಡಿಂಗ್ ಟು ಯುವರ್ ವೆಯ್ಟ್. ಸೊ ಇನ್ನೊಂದು ಸ್ವಲ್ಪದಾಗ ಶೇಕ್ ರೆಡಿ ಆಗ್ತದೆ ನಮ್ಮದು, ತೋರಿಸ್ತೇನೆ ನಿಮಗೆ. ಇದು ಹುರಿದು ಕಡ್ಲಿ ಕಾಳಿದ್ದು ಅವಾಗ ಹೇಳಿದ್ನಲ್ಲ ಅದೇ ಹಿಟ್ಟಿದು. ಇದೊಂದು ಸ್ವಲ್ಪ ನಾವು ಲೈಟಾಗಿ ಹಾಕ್ಕೊಂಡು ಇದ್ರಲ್ಲಿಂತ ಸ್ವಲ್ಪ ಟೇಸ್ಟ್ನು ಭಾಳ ಎನ್ಹಾನ್ಸ್ ಆಗ್ತದೆ, ಅದಕ್ಕೆ ಹಾಕ್ಕೊಂಡಂಗಿದು. ಸ್ವಲ್ಪ ದ್ರಾಕ್ಷಿ ಒಂದು ಜಸ್ಟ್ ಇಷ್ಟು ತೊಗೊಂಡ್ರೆ ಸಾಕು. ಇಷ್ಟು ಅದು ಹಾಕ್ಕೊಂಡ್ರೆ ಆಗಳಂತೂ ಬಾದಾಮ್ ಹಾಕೀನಿ, ಆಲ್ಮಂಡ್ಸ್, ಇಷ್ಟು ವಾಲ್ನಟ್ಸ್ ಕಾಣಿಸುತ್ತೆ ನಿಮಗೆ ಈಗ ನೋಡಿ. ಇಷ್ಟು ವಾಲ್ನಟ್ಸ್ ಹಾಕೊಂಡ್ರೆ ಸಾಕು. ಸೊ ಪ್ರಾಪರ್ ಶೇಕ್ ರೆಡಿ ಆಗ್ತದೆ. ಇವಾಗ ನೆನ್ಸ್ಕೊಂಡ್ರೆ ಬಾಯ್ದ ನೀರು ಬರ್ತದೆ. ಯಾಕಂದ್ರೆ ನಂಗೆ ಶೇಕ್ಸ್ ಎಲ್ಲ ಭಾಳ ಇಷ್ಟ. ಇನ್ನೊಂದು ನಂಗೆ ಫ್ರೆಂಡ್ಸೇ ಕೇಳಿದ್ರು ನಂಗೆ, ನೀವು ಎಲ್ಲ ಮಾಡ್ಕೊಂಡು ಕುಡಿತಲ್ಲಪ್ಪ ಆದರೂ ದಪ್ಪಾಗಿಲ್ಲ ಅಲ್ಲೇ ನೀ ಅಂತೇಳಿ. ನಂದು ಮೇನ್ ಇಂಟೆನ್ಷನ್ ದಪ್ಪಾಗೋದಲ್ಲ, ಸ್ಟ್ರಾಂಗ್ ಆಗಿರೋದು ಅಷ್ಟೇ. ನಂಗೆ
ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಆ್ಯಡ್ ಮಾಡಿಲ್ಲಲ್ಲ ಇನ್ನು ಈ ವೀಡಿಯೋಸ್ನಾಗ. ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ನು ಆ್ಯಡ್ ಮಾಡ್ತೀನಿ, ಲಿಂಕ್ದಾಗ ಬಯೋನಾಗ ಇರ್ತದೆ, ಹೋಗಿ ಚೆಕ್ ಮಾಡ್ರಿ. ನಂದು ವರ್ಕೌಟ್ಸ್ ಆಯಿತು, ನಂದು ಏನದ ಅಂತ ನಿಮ್ಗೆ ಕರೆಕ್ಟಾಗಿ ಒಂದು ಐಡಿಯಾ ಸಿಗ್ತದೆ ನಿಮ್ಗೆ. ಜಸ್ಟ್ ಗೋ ಆ್ಯಂಡ್ ಫಾಲೋ ಮೈ ಇನ್ಸ್ಟಾಗ್ರಾಮ್, ದೆನ್ ಯು ವಿಲ್ ಗೆಟ್ ಟು ನೋ. ಸೊ ಶೇಕ್. ಲಿಡ್ ಟೈಟಾಗಿ ಕ್ಲೋಸ್ ಆಗಿದ್ದಿಲ್ಲ ಅದು ನಾನು ಪ್ರೆಸ್ ಮಾಡಿಲ್ಲ, ಎಲ್ಲ ಚಲೋ ಇತ್ತು. ಎಲ್ಲ ಅಂದ್ರೆ ಎಲ್ಲ ಅಲ್ಲ, ಸ್ವಲ್ಪ ಸ್ವಲ್ಪ. ಇಲ್ಲಿ ನೋಡ್ರಿ ಈಗ ಮಮ್ಮಿ ಬಟ್ಟಿಗೆ ಕ್ಲೀನ್ ಮಾಡ್ಬೇಕಿಲ್ಲ ಅಂದ್ರೆ ಮಮ್ಮಿ ನನಗೆ ಕ್ಲೀನ್ ಮಾಡ್ಬಿಡ್ತಾರೆ. ಯಾಕಂತಂದ್ರೆ ಕ್ರೈಮ್ ಮಾಡಿದ್ಮೇಲೆ ಎವಿಡೆನ್ಸ್ ಕ್ಲಿಯರ್ ಮಾಡೋಕೆ ಟ್ಯಾಲೆಂಟ್ ಇರ್ಬೇಕು ಬೈ, ಟ್ಯಾಲೆಂಟ್. ಇವಾಗ ಎಲ್ಲರೇ ಒರೆಸೀನಿ, ಹೊಸುವಾಗ ಟೆನ್ಷನ್ದಾಗ ಮತ್ತು ಇದೊಂದು ಎಕ್ಸ್ಟ್ರಾ ಕೆಲಸ. ಪರವಾಗಿಲ್ಲ, ಆತಿರ್ತಾವೆ, ಕಲೆ ಟೈಮಿಗೆ ಎಲ್ಲ ಆತಿರ್ತಾವೆ, ಟೆನ್ಷನ್ ತೊಗೊಬಾರ್ದು. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ऐसी सफाई है मेरी. ಈ ಸಲ ಎಷ್ಟು ಟೈಟ್ ಮುಚ್ಚಿನ ಅಂತ ತೆಗಿಯಕ್ಕೆ ನನಗೆ ಬರಲಾಗ್ಯದ. ಎಸ್, ಇಟ್ಸ್ ಡನ್, ಆಲ್ಮೋಸ್ಟ್ ಇಟ್ಸ್ ಡನ್. ಲೈಕ್ ಎಲ್ಲ ಹುಡುಗಿಯರು ಅಂತಿರ್ತಾರಲ್ಲ, ಲೈಕ್ ಐ ವಾಂಟ್ ಅ ಗಾಯ್ ಹೂ ಕ್ಯಾನ್ ಕುಕ್ ಆ್ಯಂಡ್ ಕ್ಲೀನ್. ಮುಂದೆ ನನ್ನ ಹೆಂಡತಿ ಬಂದಳು ಅಂದ್ರೆ ಆಕಿ ಮೊದಲು ಇಲ್ಲಿಂದ ಹೊರ ಹೋಗ್ನಿ, ನಾ ಎಲ್ಲ ಮಾಡ್ಕೋತೀನಿ, ಮೊದಲು ನೀವು ಬರ್ಲಾಕೆ ಹೋಗ್ಬೇಡ ಅಂತಳಕಿ. ಯಾಕಂದ್ರೆ ಮಾಡೋ ಕೆಲಸನೇ ಅಂತು. ಎಲ್ಲ ಒಳ್ಳೇದು ಮಾಡಕ್ ಹೋಗ್ತೀನಿ, ಎಲ್ಲ ಲಾಸ್ಟಿಗೆ ಕೆಟ್ಟದಾಗ ಟರ್ನ್ ಆಗ್ಬಿಡ್ತು ಆಟೋಮೆಟಿಕ್. ನಾ ಮಾಡೋದಲ್ಲದು ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರ. ಹ್ಞೂ ಗ್ರಹಗತಿ ಸಂದಾಕಿಲ್ವಂತೆ. ಶನಿ ದೇವ್ರು ಅವ ಇರತನ. ಹೌ ಕ್ಯಾನ್ ಯು ಡೂ ಇಟ್ ಅಂತ ನಾವು. ದಿಸ್ ಈಸ್ ಹೌ ದ ಶೇಕ್ ಲುಕ್ ಲೈಕ್ಸ್. ಹೆಂಗೆ ಕಾಣಂತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಭಾಳ ಕಷ್ಟಪಟ್ಟು ಮಾಡಿನಲ್ಲ. ನೋಡ್ರಿ ಇವಾಗ ಮಮ್ಮಿ ಏನಂತ ಊಟ ಮಾಡ್ಲಿಕ್ಕೆ ಕರಿಲತ್ತಾರ, ಊಟ ಮಾಡಕ್ಕೆ ಹೋಗಮ್ಮ. ನಮ್ಮ ಮಮ್ಮಿ ಮಸ್ತ್ ರೊಟ್ಟಿ ಬಡಿಲತ್ತಾರ. ಇದೇ ಫಸ್ಟ್ ಟೈಮ್ ನಾವು ಊಟ ಮಾಡೋದು ರೊಟ್ಟಿ. ಹೌದು, ಆ್ಯಕ್ಚುಲಿ ಮನೆಗೆ ಬಂದಾಗ ರೊಟ್ಟಿ ಸಿಕ್ತು ಊಟ ಮಾಡಕ್ಕೆ. ಹೌದಿಲ್ಲ ಮಮ್ಮಿ? ಅವಾಗಲೂ ಉಂಡಿಲ್ಲ ನೀವು ರೊಟ್ಟಿ. ಇವಾಗ ಇಲ್ಲಿ ಗುಲ್ಬರ್ಗ ಬಂದು ಚಂದ ಅನ್ಸುತ್ತೆ ಮಾತು. ಇನ್ನೊಂದು ಭಾಳ ಮಂದಿ ಏನಂದ್ರೆ ಹೊರಗಿಂದ ರೊಟ್ಟಿ ತರಿಸ್ತಾರೆ, ಬಟ್ ನಮ್ಮ ಮನ್ಯಾಗ ತರ್ಸೋಕೊಳಲ್ಲ ಮಮ್ಮಿ. ಏನಾಯ್ತು ಅಂತಂದ್ರೆ ಮನ್ಯಾಗ ರೊಟ್ಟಿ ಬಡ್ದ ಕೇಸಿಂದ ಬಿಸಿ ಬಿಸಿ ರೊಟ್ಟಿನೂ ಊಟ ಮಾಡೋದು ನಾವು ಮೇನ್ಲಿ. ಸೊ ಬರ್ರಿ, ಮತ್ತು ಬಿಸಿ ಬಿಸಿ ರೊಟ್ಟಿ ರೆಡಿ ಅಲ್ಲತ್ತಾವ, ಜೋಳದ ರೊಟ್ಟಿ ಊಟ ಮಾಡೋಕೆ ಹೋಗಂಬರ್ರಿ. ಈಗೇನಪ್ಪ ಅಂದ್ರೆ ಊಟದ ಪ್ಲೇಟ್ ರೆಡಿ ಆಗ್ಯದ. ಜೋಳದ ರೊಟ್ಟಿ, ಉಪ್ಪಿನಕಾಯಿ, ಹುರುಳಿ ಪಲ್ಯ, ಅದು ಹಾಂ, ಹುರುಳಿ ಹಿಂಡಿ ಪಲ್ಯ, ಮತ್ತು ಶೇಂಗಾ ಮೊಸರು, ಶೇಂಗಾದ ಹಿಂಡಿ ಮೊಸರು. ಟಂಗ್ ಟ್ವಿಸ್ಟ್ ಆಗಲ್ಲ ಮಮ್ಮಿ, ಟಂಗ್ ಟ್ವಿಸ್ಟ್ ಆಗಲ್ಲ ಮಾತಾಡ್ಬೇಕಂದ್ರೆ. ಇವಾಗ ಮೇನ್ಲಿ ಏನಪ್ಪ ಅಂತಂದ್ರೆ ನಾವು ಆ ಕಡೆ ಎಲ್ಲ ಹೊರಗಿರ್ತೀವಲ್ಲ, ಹಿಂದಿ ಮಾತಾಡಿ ಇಂಗ್ಲೀಷ್ ಮಾತಾಡಿ ಆ ಕಡೆ ನನ್ನ ಸ್ವಂತ ಕನ್ನಡ ನನಗೆ ಮರ್ತೋದಂಗೆ ಆಗ್ಯದ. ಆ ಕಡೆ ಕೇಳಿಸ್ಕೊಂಡ್ರಲ್ಲ, ಮಮ್ಮಿ ಕೂಡ ಅಷ್ಟೇ ಕನ್ನಡ ಮಾತಾಡ್ಬೇಕು. ಹೊರಗೆ ಹೋದಾಗೆಲ್ಲ ತಮಿಳ್, ತೆಲುಗು, ಇಂಗ್ಲೀಷ್, ಹಿಂದಿ ಅವೇನಿರ್ತಾವೆ ಹೊರಗೆ. ಹೌದು, ನೀ ಎಲ್ಲ ಹೇಳತ್ತೆ, ಎಲ್ಲ ನೀನೇ ಹೇಳತ್ತಿದ್ದೆ. ಈಗೇನಪ್ಪ ಅಂತಂದ್ರಲ್ಲ, ಸಾಯಂಕಾಲ 5 ಗಂಟೆ ಆಗ್ಯದ. ಊಟ ಮಾಡಿ ಮಕ್ಕೊಂಡು ನಾವು ಈಗ ಎದ್ದೀನಿ. ಸ್ವಲ್ಪ ಹೊರಗೆ ಹೋಗ್ಬೇಕಂತ ಹೇಳಿ ರೆಡಿ ಹಾಕಿಸಿನ ಸ್ವಲ್ಪ ಹೊರಗೆ ಬರಮ್ಮ, ಸ್ವಲ್ಪ ಫ್ರೆಂಡ್ಸಿಗೆಲ್ಲ ಮೀಟ್ ಆಗೋದದ. ಅಮ್ಮ ದೇವ್ರೆ, ಏನಪ್ಪ ಅಂತಂದ್ರೆ ಮನೆಗೆ ಬಂದು ಆಗ್ಯದ. ಸೊ ಇವತ್ತು ಫ್ರೆಂಡ್ಸಿಗೆ ಕೂಡ ಔಟಿಂಗ್ ಆಯಿತು, ಎಲ್ಲನೂ ಮಾಡ್ಕೊಂಡು ಬಂದು ಆಗ್ಯದ. ಇವಾಗ ಜಲ್ದಿ ನಾನು ನಿಮ್ಗೆ ಇನ್ನೊಂದು ವ್ಲಾಗ್ನಾಗ ಸಿಗ್ತೀನಂತ. ಅಲ್ಲಿ ತನ ಬಾಯ್ ಬಾಯ್.